ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಇಂದು ನಮ್ಮ ಮುಂದಿರುವುದು ಒಂದು ಪುಸ್ತಕ ಅಲ್ಲ, ಬದಲಿಗೆ ಒಂದು ಬೃಹತ್ ಪುಸ್ತಕದ ಒಂದು ಗೈಡ್ ಅಂತ ಹೇಳಬಹುದು. ಗಾಯತ್ರಿ ಚೈತನ್ಯ ಅನ್ನೋ ಈ ಗ್ರಂಥದ ಅನುಕ್ರಮಣಿಕೆ ಅಂದರೆ ವಿಷಯ ಸೂಚಿ ಮಾತ್ರ ನಮ್ಮ ಮುಂದಿದೆ. ಒಂದು ಪುಸ್ತಕದ ವಿಷಯ ಸೂಚಿ ಅಂದರೆ ಕೇವಲ ಅಧ್ಯಾಯಗಳ ಪಟ್ಟಿ ಅಷ್ಟೇ ಅಲ್ಲ ಅಲ್ವಾ? ಖಂಡಿತ ಇಲ್ಲ. ಅದೊಂದು ರೀತಿ ಲೇಖಕರು ನಮ್ಮನ್ನ ಯಾವ ಜ್ಞಾನದ ಪಯಣಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ತೋರಿಸೋ ಒಂದು ನಕ್ಷೆ. ಒಂದು ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಹೌದು. ಸೊ ಈ ನಕ್ಷೆಯನ್ನೇ ಹಿಡಿದು ಈ ಪುಸ್ತಕದ ಆತ್ಮ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಹಾಗಿದ್ರೆ ಶುರು ಮಾಡೋಣವೇ? ಖಂಡಿತ, ಶುರು ಮಾಡೋಣ. ಸರಿ. ಮೊದಲಿಗೆ ಈ ಅನುಕ್ರಮಣಿಕೆಯ ಆರಂಭವೇ ಒಂಥರ ವಿಚಿತ್ರವಾಗಿದೆ. ಓ, ಹಾಗಾ? ಪುಸ್ತಕದ ಹೆಸರು ಗಾಯತ್ರಿ ಚೈತನ್ಯ. ಆದ್ರೆ ಮೊದಲ ಭಾಗ ಗಾಯತ್ರಿ ಮಂತ್ರದ ಬಗ್ಗೆ ಇಲ್ವೇ ಇಲ್ಲ. ಗುರು ಅಂತ ಹೆಸರಿಟ್ಟಿದ್ದಾರೆ. ಗುರುಸ್ಮರಣೆ, ಸಮರ್ಪಣೆ, ಕೃತಜ್ಞತೆ ಹೀಗೆ ಸಾಗುತ್ತೆ. ನೇರವಾಗಿ ವಿಷಯಕ್ಕೆ ಬರುವ ಬದಲು ಈ ದಾರಿ ಯಾಕೆ ಹಿಡಿದಿದ್ದಾರೆ ಅಂತ ನಿಂಗೇನನ್ಸುತ್ತೆ? ಇದು ನಿಜಕ್ಕೂ ಕುತೂಹಲಕಾರಿ ಪ್ರಶ್ನೆ. ಹೇಗೆ ಹೇಳೋದು ಅಂದ್ರೆ, ಇದನ್ನೊಂದು ದೊಡ್ಡ ಕಟ್ಟಡ ಕಟ್ಟೋ ಹಾಗೆ ನಾವು ನೋಡಬಹುದು. ಸರಿ. ನಾವು ನೇರವಾಗಿ ಗೋಡೆ ಕಟ್ಟೋಕ್ ಶುರು ಮಾಡಲ್ಲ, ಮೊದಲು ಅಡಿಪಾಯ ಹಾಕಬೇಕು. ಹೌದು, ಫೌಂಡೇಶನ್ ಗಟ್ಟಿಯಾಗಿರ್ಬೇಕು. ಎಕ್ಸಾಕ್ಟ್ಲಿ. ಇಲ್ಲಿ ಲೇಖಕರು ಗಾಯತ್ರಿಯಂತಹ ಮಹಾನ್ ಜ್ಞಾನವನ್ನ ಸ್ವೀಕರಿಸೋಕೆ ಗುರು ಅನ್ನೋ ಅಡಿಪಾಯವೇ ಮುಖ್ಯ ಅಂತ ಭಾವಿಸ್ದ ಹಾಗೆ ಕಾಣುತ್ತೆ. ಜ್ಞಾನ ಪಡ್ಕೊಳ್ಳೋ ಮುಂಚೆ ಅದನ್ನ ಸ್ವೀಕರಿಸೋ ಪಾತ್ರೆ ಇದೆಯಲ್ಲ, ಅದನ್ನ ಸಿದ್ಧ ಮಾಡೋ ಪ್ರಕ್ರಿಯೆ ಇದು. ಆಹಾ. ನೋಡಿ, ಪುಸ್ತಕದ ಹೆಸರೇ ಗಾಯತ್ರಿ ಚೈತನ್ಯ ಅನ್ನೋ ಅಧ್ಯಾಯವನ್ನೇ ಆರಂಭದಲ್ಲಿಟ್ಟಿದ್ದಾರೆ. ಅಂದ್ರೆ ಈ ಪಯಣದ ಉದ್ದೇಶ ಏನು ಅಂತ ಮೊದಲೇ ಸ್ಪಷ್ಟಪಡಿಸ್ತಿದ್ದಾರೆ. ಸರಿ. ಈ ಅಡಿಪಾಯದ ಜೊತೆಗೆ ಸತ್ಸಂಗ ಅನ್ನೋ ವಿಷಯವನ್ನೂ ಇಲ್ಲೇ ಸೇರಿಸಿದ್ದಾರೆ. ಅಂದ್ರೆ ಜ್ಞಾನ ಅನ್ನೋದು ಒಬ್ಬಂಟಿಯಾಗಿ ಗಳಿಸೋದಲ್ಲ, ಅದೊಂದು ಸಮುದಾಯದ ಅನುಭವ ಅನ್ನೋ ಆಶಯ ಇರಬಹುದಾ? ಖಂಡಿತ. ಗುರು ಅನ್ನೋದು ಮಾರ್ಗದರ್ಶನ ಆದ್ರೆ ಸತ್ಸಂಗ ಅನ್ನೋದು ಅದಕ್ಕೆ ಪೂರಕವಾದ ವಾತಾವರಣ. ಸತ್ಸಂಗ ಎರಡೂ ಬೇಕು ಅನ್ನೋದು ಈ ರಚನೆ ಹಿಂದಿನ ತತ್ವ ಇರ್ಬೋದು. ಅಂದ್ರೆ ಮೊದಲ 25 ಪುಟಗಳಲ್ಲೇ ಲೇಖಕರು ಹೇಳ್ತಿದ್ದಾರೆ, ಇದು ಕೇವಲ ಓದುವ ಪುಸ್ತಕ ಅಲ್ಲ, ಇದನ್ನ ಅನುಭವಿಸೋಕೆ ಒಂದು ಸಿದ್ಧತೆ ಬೇಕು ಅಂತ. ಹೌದು, ಅದ್ಭುತವಾಗಿ ಹೇಳ್ರಿ. ಸರಿ, ಅಡಿಪಾಯ ಗಟ್ಟಿಯಾದ್ಮೇಲೆ ಈಗ ಕಟ್ಟಡದ ಮುಂದಿನ ಹಂತ, ಎರಡನೇ ಭಾಗ, ಸಾಧನೆ. ಪುಟ 26ರಿಂದ 50. ಇಲ್ಲಿ ಸಿದ್ಧಾಂತ ಅನ್ನೋದು ಕ್ರಿಯೆಯಾಗಿ ಬದಲಾಗೋದನ್ನ ನಾವು ನೋಡ್ಬೋದು. ಹೌದು, ಇದು ಥಿಯರಿಯಿಂದ ಪ್ರಾಕ್ಟೀಸ್ಗೆ ಹೋಗುವ ಜಾಗ. ಒಂದ್ರೀತಿ ಜ್ಞಾನವನ್ನು ಆಚರಣೆಗೆ ತರುವ ಕಾರ್ಯಾಗಾರ. ಇಲ್ಲಿರುವ ಕೆಲವು ಅಧ್ಯಾಯಗಳ ಶೀರ್ಷಿಕೆಗಳನ್ನೊಮ್ಮೆ ನೋಡಿ, ಎಷ್ಟು ನೇರವಾಗಿವೆ. ಹೌದು, ಗಾಯತ್ರಿ ಮಂತ್ರ ಸಂಸ್ಕೃತ ಭಾಷೆಯಲ್ಲೇ ಏಕೆ, ಗಾಯತ್ರಿ ಗುರುಮಂತ್ರವೇಕೆ ಅಂತ ಪ್ರಶ್ನೆಗಳೇ ಇವೆ. ಸರಿ, ಇವು ಓದುಗರ ಮನಸ್ಸಿನಲ್ಲಿ ಏಳ್ಬೋದಾದ ಆ ಸಹಜವಾದ ಸಂದೇಹಗಳಿಗೆ ನೇರವಾಗಿ ಉತ್ತರ ಕೊಡೋ ಪ್ರಯತ್ನ. ಅಂದ್ರೆ ಇದು ಕೇವಲ ತಾತ್ವಿಕ ಗ್ರಂಥ ಅಲ್ಲ, ಒಂದು ಪ್ರಾಯೋಗಿಕ ಕೈಪಿಡಿ ತರಾನೂ ಇದೆ. ಖಂಡಿತ. ಇದು ಏನು ಅಂತ ಹೇಳೋದಷ್ಟೇ ಅಲ್ಲ, ಹೇಗೆ ಅನ್ನೋದನ್ನು ವಿವರಿಸುತ್ತೆ. ನನಗೊಂದು ವಿಷಯ ಇಲ್ಲಿ ತುಂಬಾ ಆಶ್ಚರ್ಯ ಮೂಡಿಸಿತು. ಜಪೋಪಾಸನೆ ಅನ್ನೋ ಉಪವಿಭಾಗ. ಓಕೆ. ಇದರಲ್ಲಿ ಜಪಮಾಲೆಗಳ ವಿಧಗಳು, ತೋರು ಬೆರಳನ್ನು ಯಾಕೆ ಬಳಸಬಾರದು, ಮೇರುಮಣಿಯ ಮಹತ್ವ, ಕೂರುವ ಆಸನದ ಬಗ್ಗೆ ಕೂಡ ಇಷ್ಟೊಂದು ಸಣ್ಣ ಸಣ್ಣ ವಿವರಗಳನ್ನು ಕೊಟ್ಟಿದ್ದಾರೆ. ಕೆಲವೊಮ್ಮೆ ಇಷ್ಟೊಂದು ನಿಯಮಗಳು ಸಾಧನೆಯ ಸಹಜತೆಯನ್ನು ಹಾಳು ಮಾಡಿಬಿಡುತ್ತಾ? ಅದನ್ನೊಂದು ಯಾಂತ್ರಿಕ ಪ್ರಕ್ರಿಯೆ ಮಾಡಿಬಿಡುವ ಅಪಾಯ ಇಲ್ವಾ? ಆಕ್ಚುಲಿ ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದರಲ್ಲಿ 2 ದೃಷ್ಟಿಕೋನಗಳನ್ನ ನಾವು ನೋಡಬಹುದು. ಸರಿ. ಒಂದು, ಈ ನಿಯಮಗಳು ಶಿಸ್ತನ್ನ ತರ್ತವ, ಚಂಚಲವಾದ ಮನಸ್ಸನ್ನ ಒಂದು ಚೌಕಟ್ಟಿನಲ್ಲಿ ಹಿಡಿದಿಡೋಕೆ ಸಹಾಯ ಮಾಡ್ತವೆ. ಇನ್ನೊಂದು ದೃಷ್ಟಿಕೋನದಲ್ಲಿ ಇವು ಕೇವಲ ಬಾಹ್ಯ ಕ್ರಿಯೆಗಳಲ್ಲ, ಪ್ರತಿಯೊಂದಕ್ಕೂ ಒಂದು ಸಾಂಕೇತಿಕ ಅರ್ಥವಿದೆ. ಉದಾಹರಣೆಗೆ, ಈಗ ತೋರು ಬೆರಳು ಅಹಂಕಾರದ ಸಂಕೇತ ಅಂತ ಹೇಳ್ತಾರೆ. ಅದನ್ನ ಜಪದಲ್ಲಿ ಬಳಸಬಾರ್ದು ಅಂದ್ರೆ ಅಹಂಕಾರವನ್ನ ಬದಿಗಿಟ್ಟು ಸಾಧನೆ ಮಾಡು ಅನ್ನೋ ಸೂಚನೆ. ಓ ಹಾಗಾ? ಸೊ ಪ್ರತಿಯೊಂದು ಕ್ರಿಯೆಯೂ ಆಂತರಿಕ ಸ್ಥಿತಿಯ ಪ್ರತಿಫಲನ ಆಗ್ಬೇಕು ಅನ್ನೋದು ಇದರ ಉದ್ದೇಶ ಇರಬಹುದು. ಸರಿ, ಅರ್ಥವಾಯ್ತು. ಹಾಗಾದ್ರೆ ಮಾರ್ಗದರ್ಶನ ಆಯ್ತು, ಅಭ್ಯಾಸವೂ ಆಯ್ತು. ಈಗ 3ನೇ ಭಾಗಕ್ಕೆ ಬರೋಣ, ಪರಬ್ರಹ್ಮ. ಹೌದು, ಈಗ ನಾವು ತಾತ್ವಿಕ ಆಳಕ್ಕೆ ಇಳಿತಿದ್ದೀವಿ. ನಿರ್ಗುಣ, ಸಗುಣ, ಮಾಯೆ, ಆತ್ಮ, ದೊಡ್ಡ ದೊಡ್ಡ ಪರಿಕಲ್ಪನೆಗಳಿವೆ. ಇಲ್ಲಿಯವರೆಗೂ ಹೇಗೆ ಅಂತ ನೋಡಿದ್ವಿ. ಈಗ ಮತ್ತೆ ಏನು ಮತ್ತು ಯಾರು ಅನ್ನೋ ಪ್ರಶ್ನೆಗೆ ಬಂದ ಹಾಗೆ. ಹೌದು, ಇದು ಮೂರ್ತದಿಂದ ಅಮೂರ್ತದ ಕಡೆಗಿನ ಪ್ರಯಾಣ. ಸಾಧನೆಯ ಮೂಲಕ ಶುದ್ಧವಾದ ಮನಸ್ಸಿಗೆ ಈಗ ಬ್ರಹ್ಮಾಂಡದ ಮೂಲ ತತ್ವವನ್ನ ಪರಿಚಯಿಸೋ ಪ್ರಯತ್ನ ಇದು. ಈ ಭಾಗದ ರಚನೆಯನ್ನೊಮ್ಮೆ ಗಮನಿಸಿ.
ಇದು ಪರಬ್ರಹ್ಮದ ವ್ಯಾಖ್ಯಾನದಿಂದ ಶುರುವಾಗಿ ಜೀವ, ಮಾಯೆ, ಅಹಂಕಾರವನ್ನ ವಿವರಿಸಿ ಕೊನೆಗೆ ಒಂದು ಅದ್ಭುತವಾದ ಪ್ರಶ್ನೆಯೊಂದಿಗೆ ಮುಗಿಯುತ್ತೆ. ಹೌದು, ನಾನು ಅದನ್ನೇ ಗಮನಿಸಿದೆ. ಜಿಜ್ಞಾಸು ಯಾರು ಅನ್ನೋ ಪ್ರಶ್ನೆಯೊಂದಿಗೆ ಈ ಭಾಗ ಮುಕ್ತಾಯವಾಗುತ್ತೆ. ಏನಿದು ಜಿಜ್ಞಾಸು ಅಂದ್ರೆ? ಯಾಕೆ ಆ ಪ್ರಶ್ನೆ ಕೊನೆಯಲ್ಲಿ? ಜಿಜ್ಞಾಸು ಅಂದ್ರೆ ಸರಳವಾಗಿ ಹೇಳೋದಾದ್ರೆ ತಿಳಿದುಕೊಳ್ಳುವ ತೀವ್ರವಾದ ಹಸಿವುಳ್ಳವನು, ದ ಒನ್ ಹೂ ಇಸ್ ಇಂಟೆನ್ಸ್ಲಿ ಕ್ಯೂರಿಯಸ್ ಟು ನೋ. ಓಕೆ. ಈ ಲೇಖಕರು ಓದುಗರನ್ನೇ ನೇರವಾಗಿ ಪ್ರಶ್ನಿಸ್ತಿದ್ದಾರೆ. ಇಷ್ಟೆಲ್ಲ ಓದಿದ್ಮೇಲೆ ನೀವು ಕೇವಲ ಮಾಹಿತಿ ಸಂಗ್ರಹಿಸ್ತಿದ್ದೀರಾ ಅಥವಾ ನಿಜವಾದ ಅರಿವಿಗಾಗಿ ಹಸಿದಿದ್ದೀರಾ ಅಂತ ಕೇಳ್ದ ಹಾಗೆ ಇದೆ. ಅಂದ್ರೆ ಆತ್ಮಾವಲೋಕನಕ್ಕೆ ಹಿಡಿದ ಕನ್ನಡಿ ಇದು. ಖಂಡಿತ. ನೀವೇ ಆ ಜಿಜ್ಞಾಸು ಆಗಿದ್ರೆ ಮಾತ್ರ ಮುಂದಿನ ಜ್ಞಾನ ನಿಮ್ಗೆ ದಕ್ಕುತ್ತೆ ಅನ್ನೋ ಒಂದು ಸೂಚನೆಯೂ ಇರ್ಬೋದಿದ್ರಲ್ಲಿ. ಅದ್ಭುತ. ಇಲ್ಲಿಂದ ಮುಂದೆ ಪುಸ್ತಕ ತನ್ನ ನಿಜವಾದ ವಿಷಯಕ್ಕೆ ಧುಮುಕುತ್ತೆ. 4ನೇ ಭಾಗ ಗಾಯತ್ರಿ ಪರಮತತ್ವ. ಹೌದು, ಸುಮಾರು 90 ಪುಟಗಳಷ್ಟು ವಿಸ್ತಾರವಾಗಿದೆ ಈ ಭಾಗ. ಇಲ್ಲಿವರೆಗೆ ನೋಡಿದ್ದೆಲ್ಲ ಈ ಭಾಗಕ್ಕೆ ಒಂದು ಪೀಠಿಕೆ, ಒಂದು ತಯಾರಿ ಅಷ್ಟೇ ಅನ್ಸುತ್ತೆ. ಖಂಡಿತ. ಇಲ್ಲಿ ಗಾಯತ್ರಿಯನ್ನ ಕೇವಲ ಒಂದು ಮಂತ್ರವಾಗಿ ನೋಡ್ತಿಲ್ಲ, ಅದೊಂದು ಪರಮತತ್ವ ಅಂದ್ರೆ ಒಂದು ಫಂಡಮೆಂಟಲ್ ಕಾಸ್ಮಿಕ್ ಪ್ರಿನ್ಸಿಪಲ್ ಅನ್ನೋ ಹಾಗೆ ವಿಶ್ಲೇಷಿಸಿದ್ದಾರೆ. ಗಾಯತ್ರಿ ಮಂತ್ರದ ವಿಶಿಷ್ಟ ವಿಧಗಳು ಅನ್ನೋ ಅಧ್ಯಾಯದಲ್ಲಿ ಬ್ರಹ್ಮಗಾಯತ್ರಿ, ವಿಶ್ವಾಮಿತ್ರ ಗಾಯತ್ರಿ, ಸಂಪುಟ ಗಾಯತ್ರಿ ಹೀಗೆ 10 ಪ್ರಕಾರಗಳನ್ನ ಪಟ್ಟಿ ಮಾಡಿದ್ದಾರೆ. ಇದರಲ್ಲಿ ಅಜಪ ಗಾಯತ್ರಿ ಅಂತ ಒಂದಿದೆ. ಆ ಹೆಸರು ಕೇಳೋಕೆ ಸ್ವಲ್ಪ ವಿಚಿತ್ರವಾಗಿದೆ. ಏನಿದು? ಅಜಪ ಅಂದ್ರೆ ಜಪಿಸದೆ ಮಾಡುವ ಜಪ. ಜಪಿಸದೇ ಮಾಡುವ ಜಪ. ಹೌದು. ಇದೊಂದು ಸುಂದರವಾದ ಕಲ್ಪನೆ. ಅಂದ್ರೆ ಮಂತ್ರ ಪಠಣ ಅನ್ನೋದು ಪ್ರಜ್ಞಾಪೂರ್ವಕ ಪ್ರಯತ್ನದಿಂದ ಒಂದು ಸಹಜ ಸ್ಥಿತಿಗೆ ತಲುಪೋದು. ಓ. ನಮ್ಮ ಉಸಿರಾಟದಷ್ಟೇ ಸಹಜವಾಗಿ, ನಿರಂತರವಾಗಿ ಮಂತ್ರ ನಮ್ಮೊಳಗೆ ನಡೆಯುತ್ತಿರೋದು ಅದು ಸಾಧನೆಯ ಒಂದು ಉನ್ನತ ಹಂತವನ್ನ ಸೂಚಿಸುತ್ತೆ. ವಾವ್. ಹೀಗೆ ಒಂದೊಂದು ಪ್ರಕಾರವು ಗಾಯತ್ರಿಯ ಬೇರೆ ಬೇರೆ ಆಯಾಮವನ್ನ ಪರಿಚಯಿಸುತ್ತೆ. ಇದೇ ಭಾಗದಲ್ಲಿ ದೇವಿ ಗಾಯತ್ರಿಯು ಬ್ರಹ್ಮದೇವನ ಪತ್ನಿಯೋ ಅಥವಾ ಪುತ್ರಿಯೋ ಮತ್ತು ಜಗಜ್ಜನನಿ ಗಾಯತ್ರಿಯು ಸ್ತ್ರೀರೂಪದಲ್ಲಿರಲು ಕಾರಣ ಇಂಥ ಶೀರ್ಷಿಕೆಗಳೂ ಇವೆ. ಇದು ತಾತ್ವಿಕ ಚರ್ಚೆಯಿಂದ ಪೌರಾಣಿಕ ಕಥೆಗಳ ಕಡೆಗೆ ಹೊರಳಿದ ಹಾಗೆ ಕಾಣಿಸ್ತಲ್ಲ? ಹೌದು, ಇದು ಈ ಪುಸ್ತಕದ ಒಂದು ವೈಶಿಷ್ಟ್ಯ. ಲೇಖಕರು ತತ್ವ, ಪುರಾಣ, ಭಕ್ತಿ ಇವೆಲ್ಲವನ್ನ ಬೇರೆ ಬೇರೆಯಾಗಿ ನೋಡ್ತಿಲ್ಲ. ಎಲ್ಲವೂ ಒಂದೇ ಅಂತಾನ? ಎಲ್ಲವನ್ನೂ ಒಂದೇ ಎಳೆಯಲ್ಲಿ ಹೆಣೆಯುವ ಪ್ರಯತ್ನ ಇಲ್ಲಿದೆ. ಇನ್ನು ಜಗಜ್ಜನನಿ ಗಾಯತ್ರಿ ಪಂಚಮುಖಿ ಏಕೆ ಅನ್ನೋ ಅಧ್ಯಾಯವಂತೂ ನಿಜಕ್ಕೂ ಬೆರಗು ಹುಟ್ಟಿಸುತ್ತೆ. ಯಾಕೆ? ಅದರ ಕೆಳಗೆ 18 ವಿಷಯಗಳ 180 ಪಂಚಕಗಳೊಂದಿಗೆ ಪಂಚಮುಖಿ ಗಾಯತ್ರಿಯ ಅಧ್ಯಯನ ಅಂತ ಬರ್ದಿದ್ದಾರೆ. ಅದರ ಅರ್ಥ ಏನಿರ್ಬೋದು ಅಂತ ಊಹಿಸೋಕೂ ಕಷ್ಟ. ಹೌದು, ನಿಜ. ಸರಿ, ಇಲ್ಲಿವರೆಗೆ ನಾವು ಕಟ್ಟಡದ ಅಡಿಪಾಯ, ಗೋಡೆಗಳು, ಛಾವಣಿ ಎಲ್ಲ ನೋಡ್ದಾಗಾಯ್ತು. ಆದ್ರೆ ಈಗ ಪುಸ್ತಕದ ಹೃದಯ ಭಾಗಕ್ಕೆ ಬರೋಣ. ಆ ಮನೆಯ ಪ್ರತಿಯೊಂದು ಕೋಣೆಯ ಒಳಗೆ ಹೋಗುವ ಸಮಯ. 5ನೇ ಭಾಗ ಅಧ್ಯಯನ. ಇದು ಅತಿದೊಡ್ಡ ಭಾಗ, ಸುಮಾರು 350 ಪುಟಗಳು. ಹೌದು, ಇದು ಗಾಯತ್ರಿ ಮಂತ್ರದ 24 ಅಕ್ಷರಗಳನ್ನ ಆಧರಿಸಿ 24 ಪ್ರತ್ಯೇಕ ಅಧ್ಯಾಯಗಳನ್ನ ಒಳಗೊಂಡಿದೆ. ಇದು ನಿಜಕ್ಕೂ ಒಂದು ಮಹತ್ವಾಕಾಂಕ್ಷೆಯ ಪ್ರಯತ್ನ ಅಲ್ವಾ? ಮಹತ್ವಾಕಾಂಕ್ಷೆ ಅನ್ನೋದು ಸಣ್ಣ ಪದ. ಇದೊಂದು ರೀತಿ ಬೌದ್ಧಿಕ ಸಾಹಸ. ಯಾಕೆ ಹಾಗಂತೀರಾ? ಯಾಕಂದ್ರೆ ಒಂದೊಂದು ಅಕ್ಷರವನ್ನ ಜೀವನದ ಒಂದೊಂದು ಬೃಹತ್ ಪರಿಕಲ್ಪನೆಯ ಜೊತೆ ಜೋಡಿಸಿದ್ದಾರೆ. ಉದಾಹರಣೆಗೆ ಅಧ್ಯಾಯ 2 ಗಾಯತ್ರಿ ಮತ್ತು ಜ್ಞಾನ, ಅಧ್ಯಾಯ 4 ಗಾಯತ್ರಿ ಮತ್ತು ಮನಸ್ಸು, ಸರಿ, ಅಧ್ಯಾಯ 7 ಗಾಯತ್ರಿ ಮತ್ತು ಪ್ರಾಣ, ಅಧ್ಯಾಯ 11 ಗಾಯತ್ರಿ ಮತ್ತು ಆರೋಗ್ಯ. ಹೀಗೆ ಸಾಗುತ್ತೆ. ಒಂದು ನಿಮಿಷ. ಅಧ್ಯಾಯ 13 ಗಾಯತ್ರಿ ಮತ್ತು ವಿಜ್ಞಾನ ಅಂತ ಇದೆ. ಹೌದು. ಇದು ಸ್ವಲ್ಪ ಎಳೆದು ತಂದಾಗೆ ಅನ್ಸೋದಿಲ್ವೇ? ಒಂದು ಪ್ರಾಚೀನ ಮಂತ್ರಕ್ಕೂ ಆಧುನಿಕ ವಿಜ್ಞಾನಕ್ಕೂ ಸಂಬಂಧ ಕಲ್ಪಿಸೋದು ಹೇಗ್ ಸಾಧ್ಯ? ಆಕ್ಚುಲಿ ಇದು ತುಂಬಾ ಸಹಜವಾದ ಸಂದೇಹ. ವಿಶ್ವಸೂಚಿ ಮಾತ್ರ ನೋಡಿ ಹೇಳೋದಾದ್ರೆ, ಲೇಖಕರ ದೃಷ್ಟಿಯಲ್ಲಿ ಗಾಯತ್ರಿ ಮಂತ್ರ ಕೇವಲ ಆಧ್ಯಾತ್ಮಿಕ ಸಾಧನ ಅಲ್ಲ. ಓಕೆ. ಅದು ಬ್ರಹ್ಮಾಂಡವನ್ನ ಅರ್ಥೈಸುವ ಒಂದು ಸಮಗ್ರ ಚೌಕಟ್ಟು. ಬಹುಶಃ ಅವರು ಮಂತ್ರದ ಶಬ್ದ ತರಂಗಗಳು, ದೇಹದ ಮೇಲಾಗುವ ಪರಿಣಾಮ, ನ್ಯೂರೋಲಾಜಿಕಲ್ ಎಫೆಕ್ಟ್ಸ್ ತರಾನಾ ಇರಬಹುದು, ಅಥವಾ ಪ್ರಜ್ಞೆ ಸ್ವರೂಪದಂತಹ ವಿಷಯಗಳನ್ನ ವೈಜ್ಞಾನಿಕ ಪರಿಭಾಷೆಯಲ್ಲಿ ವಿವರಿಸೋಕೆ ಪ್ರಯತ್ನಿಸಿರಬಹುದು. ಲೇಖಕರು ವಿಜ್ಞಾನ ಮತ್ತು ಆಧ್ಯಾತ್ಮವನ್ನ ಪರಸ್ಪರ ವಿರುದ್ಧವಾಗಿ ನೋಡದೆ ಒಂದೇ ಸತ್ಯದ 2 ಮುಖಗಳು ಅಂತ ನೋಡ್ತಿರಬಹುದು. ನಂಬೋಕಾಗ್ತಿಲ್ಲ. ಅಧ್ಯಾಯ 18 ಗಾಯತ್ರಿ ಮತ್ತು ವ್ಯಕ್ತಿತ್ವ ವಿಕಾಸನ ಅಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ಅಧ್ಯಾಯ 22 ಗಾಯತ್ರಿ ಮತ್ತು ಕುಂಡಲಿನಿ ಶಕ್ತಿ. ಇದು
ಇದು ಕೇವಲ ಒಂದು ಮಂತ್ರ ಇಟ್ಕೊಂಡು ಆರೋಗ್ಯ, ಮನಃಶಾಸ್ತ್ರ, ವಿಜ್ಞಾನ, ಯೋಗ ಹೀಗೆ ಇಡೀ ವಿಶ್ವವನ್ನೇ ವಿವರಿಸೋ ಪ್ರಯತ್ನದಂತೆ ಕಾಣ್ತಿದೆ. ಅದೇ ಈ ರಚನೆಯ ವಿಶಿಷ್ಟತೆ. ಇಲ್ಲಿ ಗಾಯತ್ರಿಯನ್ನ ಒಂದು ಮಾಸ್ಟರ್ ಕೀ ತರ ಬಳಸಲಾಗ್ತಿದೆ. ಒಂದೇ ಕೇಲಿಯಿಂದ ಜ್ಞಾನದ ಬೇರೆ ಬೇರೆ ಕೋಣೆಗಳನ್ನ ತೆರಿಬಹುದು ಅನ್ನೋದು ಲೇಖಕರ ನಂಬಿಕೆ ಇದ್ದ ಹಾಗೆ ಇದೆ. ಪ್ರತಿಯೊಂದು ಅಧ್ಯಾಯದಲ್ಲೂ 10 ವಿಚಾರ ಬಿಂದುಗಳಿವೆ. ಉದಾಹರಣೆಗೆ, ಮನಸ್ಸು ಕುರಿತ ಅಧ್ಯಾಯದಲ್ಲಿ 62 ವಿಚಾರ ಬಿಂದುಗಳು, ಆರೋಗ್ಯ ಕುರಿತ ಅಧ್ಯಾಯದಲ್ಲಿ 56. ಅಬ್ಬಾ, ಅಂದ್ರೆ ಪ್ರತಿಯೊಂದು ವಿಷಯವನ್ನು ಅಷ್ಟು ಆಳವಾಗಿ ಚರ್ಚಿಸಿದ್ದಾರೆ ಅಂತಾಯ್ತು. ಇದರಲ್ಲಿ ಇನ್ನೊಂದು ಗಮನಾರ್ಹ ವಿಷಯ ಇದೆ. ಅಧ್ಯಾಯ 21. ಹೌದು, ಗಾಯತ್ರಿ ಮತ್ತು ಸ್ತ್ರೀಯರ ಸಾಧನೆ. ಹೌದು, ಮಹಿಳೆಯರು ಗಾಯತ್ರಿ ಮಂತ್ರವನ್ನ ಜಪಿಸಬಹುದೇ ಅನ್ನೋ ಪ್ರಶ್ನೆಯನ್ನ ನೇರವಾಗಿ ಎತ್ತಿಕೊಂಡು ಚರ್ಚಿಸಿದ್ದಾರೆ. ಇದು ಈ ಪುಸ್ತಕ ಸಮಕಾಲೀನ ಸಾಮಾಜಿಕ ಪ್ರಶ್ನೆಗಳಿಗೂ ಸ್ಪಂದಿಸೋಕೆ ಪ್ರಯತ್ನಿಸಿದೆ ಅನ್ನೋದನ್ನ ತೋರಿಸುತ್ತೆ. ಖಂಡಿತವಾಗಿಯೂ. ಇದು ಕೇವಲ ಪುರಾತನ ತತ್ವಗಳ ಪುನರುಚ್ಚಾರ ಅಲ್ಲ, ಬದಲಿಗೆ ಆ ತತ್ವಗಳನ್ನ ಇಂದಿನ ಸಮಾಜದ ಗೊಂದಲಗಳಿಗೆ ಮತ್ತು ಪ್ರಶ್ನೆಗಳಿಗೆ ಅನ್ವಯಿಸುವ ಒಂದು ದಿಟ್ಟ ಪ್ರಯತ್ನ. ಹೌದು, ಐತಿಹಾಸಿಕವಾಗಿ ವಿವಾದಾತ್ಮಕವಾದ ವಿಷಯವನ್ನ ಕೈಗೆತ್ಕೊಂಡು ಚರ್ಚಿಸುವ ಧೈರ್ಯವನ್ನ ಈ ರಚನೆ ತೋರಿಸುತ್ತೆ. ಇದು ಈ ಪುಸ್ತಕದ ವ್ಯಾಪ್ತಿ ಎಷ್ಟು ವಿಶಾಲವಾಗಿದೆ ಅನ್ನೋದಕ್ಕೆ ಸಾಕ್ಷಿ. ಹಾಗಾದ್ರೆ ಒಟ್ಟಾರೆಯಾಗಿ ಗಾಯತ್ರಿ ಚೈತನ್ಯದ ಈ ವಿಷಯ ಸೂಚಿಯು ನಮಗೆ ತೋರಿಸಿದ್ದು ಒಂದು ಸ್ಪಷ್ಟವಾದ ಮಾರ್ಗವನ್ನ. ಅದು ಗುರುವಿನ ಪಾದಗಳಲ್ಲಿ ಆರಂಭವಾಗಿ ಸಾಧನೆಯ ಕಠಿಣ ಹಾದಿಯಲ್ಲಿ ಸಾಗಿ ಪರಬ್ರಹ್ಮನ ಸೂಕ್ಷ್ಮ ತತ್ವವನ್ನ ಅರಿತು ಗಾಯತ್ರಿಯ ಸಮಗ್ರ ಸ್ವರೂಪವನ್ನ ಅರ್ಥ ಮಾಡಿಕೊಂಡು ಕೊನೆಗೆ ಅದರ ಪ್ರತಿಯೊಂದು ಅಕ್ಷರವನ್ನು ಜೀವನದ ಪ್ರತಿಯೊಂದು ಅಂಶದೊಂದಿಗೆ ಜೋಡಿಸಿ ಅಧ್ಯಯನ ಮಾಡುವ ಒಂದು ಬೃಹತ್ ಜ್ಞಾನಯಜ್ಞ. ಅದ್ಭುತ. ಅತ್ಯುತ್ತಮವಾಗಿ ಹೇಳಿದ್ರಿ. ಒಂದು ವಿಷಯ ಸೂಚಿ ಕೇವಲ ಪಟ್ಟಿಯಲ್ಲ, ಅದೊಂದು ತಾತ್ವಿಕ ನಕ್ಷೆ ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ. ಹೌದು. ಈ ಪುಸ್ತಕವು ಗಾಯತ್ರಿಯನ್ನ ಒಂದು ವಿಶ್ವಕೋಶದಂತೆ, ಒಂದು ಜೀವನ ವಿಧಾನದಂತೆ ಪರಿಚಯಿಸೋಕೆ ಪ್ರಯತ್ನಿಸ್ತಿದೆ. ಗುರು, ಸಾಧನೆ, ತತ್ವ ಮತ್ತು ಕೊನೆಗೆ ಪ್ರಾಯೋಗಿಕ ಅಧ್ಯಯನ, ಈ ಹಂತಗಳ ಮೂಲಕ ಓದುಗರನ್ನ ಒಂದು ಪರಿಪೂರ್ಣ ಅನುಭವದತ್ತ ಕೊಂಡೊಯ್ಯುವ ವಿನ್ಯಾಸ ಇಲ್ಲಿದೆ. ಹಾಗಾದ್ರೆ ಕೇಳಿಗರಿಗೆ ಒಂದು ಆಲೋಚನೆಯನ್ನ ಬಿಟ್ಕೊಡೋಣ. ಖಂಡಿತ. ಒಂದು ಮಂತ್ರದ 24 ಅಕ್ಷರಗಳು ಜ್ಞಾನ, ವಿಜ್ಞಾನ, ಆರೋಗ್ಯ ಮತ್ತು ಮನಸ್ಸಿನಂತಹ ಜೀವನದ 24 ವಿಭಿನ್ನ ಆಯಾಮಗಳನ್ನು ಪ್ರತಿನಿಧಿಸೋಕೆ ನಿಜವಾಗಿಯೂ ಸಾಧ್ಯವೇ? ಒಂದೇ ಆಧ್ಯಾತ್ಮಿಕ ಚೌಕಟ್ಟಿನಲ್ಲಿ ಜೀವನದ ಎಲ್ಲಾ ಸಂಕೀರ್ಣತೆಗಳನ್ನು ನೋಡೋದ್ರ ಸಾಧ್ಯತೆಗಳೇನೋ ಮತ್ತು ಹಾಗೆ ನೋಡೋದ್ರಿಂದ ಉಂಟಾಗಬಹುದಾದ ಮಿತಿಗಳೇನಿರ್ಬೋದು?